ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಷ್ಟು ಕಾಮಿಡಿ ಆಗಿದೆ. ಬೆಳಗ್ಗೆ ಬೆಳಗ್ಗೆ ನನ್ನ ಮೈಂಡ್ ಅಂತೂ ತುಂಬಾ ಫ್ರೆಶ್ ಅನಿಸ್ತಿದೆ. ಅಯ್ಯೋ ಅಯ್ಯೋ. ಚೈತ್ರ, ಬೆಳಗ್ಗೆ ಬೇಗ ಎದ್ದು ನಾನು ಆಫೀಸಿಗೆ ಹೋಗ್ತಿದ್ದೀನಿ ಅಂತ ಗೊತ್ತು. ತಿಂಡಿ ಅಂತೂ ಮಾಡಿಕೊಡಲ್ಲ. ಅಟ್ಲೀಸ್ಟ್ ನಾನು ಮಾಡಿರೋ ತಿಂಡಿನ ಸ್ವಲ್ಪ ಬಾಕ್ಸಿಗಾದರೂ ಹಾಕ್ಕೊಡ್ಬೇಕು ತಾನೆ. ಮನೆ ಎಲ್ಲ ಕೆಲಸನೂ ಮಾಡಿಬಿಟ್ಟು ನಾನು ಆಫೀಸಿಗೆ ಹೋಗೋದೆಷ್ಟೊತ್ತಿಗೆ ನೀನಂತೂ ಯಾವುದಕ್ಕೂ ತಲೆನೇ ಕೆಡ್ಸ್ಕೊಳಲ್ಲ ಅಂತ್ಯಾ. ಕೇಶವ್, ನಿಮಗೆ ಗೊತ್ತಲ್ವಾ, ನನ್ನ ಮನೇಲಿ ಒಂದೇ ಒಂದು ಕೆಲಸನೂ ಮಾಡ್ದೋಳಲ್ಲ. ನನ್ನ ಅಪ್ಪ ಅಮ್ಮ ನನ್ನನ್ನ ರಾಣಿ ಹಾಗೆ ನೋಡ್ಕೊಂಡಿದ್ದಾರೆ. ನೀವು ನನ್ನ ಪ್ರೀತಿ ಮಾಡಿದ್ರಿ ಅಂತ ನಾನು ನಿಮ್ಮ ಪ್ರೀತಿನ ಒಪ್ಕೊಂಡಿದ್ದಕ್ಕೆ ನೀವೇನು ಹೇಳಿದ್ರಿ? ನನ್ನನ್ನ ರಾಣಿ ಹಾಗೇನೆ ನೋಡ್ಕೋತೀನಿ, ಯಾವ ಕೆಲಸನೂ ಮಾಡ್ಸಲ್ಲ ಅಂತ ಹೇಳಿದ್ರಿ ತಾನೆ. ಹಾಗೇನೆ ನನಗೂ ಕೆಲಸ ಮಾಡೋ ಯಾವ ಇಂಟ್ರೆಸ್ಟು ಇಲ್ಲ. ನಾನಂತೂ ಯಾವ ಕೆಲಸನೂ ಮಾಡಲ್ಲ. ನೀವು ಕೊಟ್ಟ ಮಾತಿಗೆ ತಪ್ಪೋ ಹಾಗಿಲ್ಲ. ನೋಡಿ, ನನ್ನನ್ನ ಕೆಲಸಕ್ಕೆಲ್ಲ ಕರಿಬೇಡಿ. ನನಗಂತೂ ರೀಲ್ಸ್ ನೋಡ್ಕೊಂಡು ಆರಾಮಾಗಿದ್ದೀನಿ, ಹಾಗೆ ಇದ್ಬಿಡ್ತೀನಿ. ಛೇ, ಹೋಗಿ ಹೋಗಿ ನಾನು ನಿನಗೆ ಹೇಳ್ತಿದ್ದೀನಲ್ಲ, ಗಂಡ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿಬಿಟ್ಟು ಆಫೀಸಿಗೆ ಹೋಗ್ತಿದ್ದಾನೆ ಅನ್ನೋದು ಯಾವುದು ಯೋಚನೆ ಇಲ್ಲ. ನಾನೇ ಎಲ್ಲನೂ ಮಾಡ್ಕೋಬೇಕು. ಚೈತ್ರ ಮನೆ ಕೆಲಸ ಮಾಡೋದರಲ್ಲಿ ಶುದ್ಧ ಸೋಂಬೇರಿ. ಯಾವಾಗ ನೋಡಿದ್ರು ಮೊಬೈಲ್ ನೋಡೋದು, ರೀಲ್ಸ್ ನೋಡೋದು, ಅಥವಾ ನಿದ್ದೆ ಮಾಡೋದು, ಹೀಗೆ ಟಿವಿ ನೋಡೋದು, ಟೈಮ್ ಪಾಸ್ ಮಾಡೋದು ಮಾಡ್ತಾ ಇರ್ತಾಳೆ. ಯಾವಾಗ ನೋಡಿದ್ರು ಕೇಶವೇ ಮನೆ ಎಲ್ಲ ಕೆಲಸನೂ ಮಾಡ್ಕೋಬೇಕಾಗಿರುತ್ತೆ. ಅರೆ, ಇದೇನಮ್ಮ ಇದು? ಹೇಳ್ದೆ ಕೇಳ್ದೆ ದಿಢೀರಂತ ಬಂದಿದ್ಯಾ? ಅಲ್ಲ, ನನಗೊಂದು ಫೋನ್ ಮಾಡುತ್ತಾನೆ, ನಾನೇ ಬಂದು ಕರ್ಕೊಂಡು ಬರ್ತಾ ಇದ್ದೆ. ಅದೇನಿಲ್ಲ ಕಣ, ಯಾಕೋ ನೀವಿಬ್ರು ತುಂಬಾ ನೆನಪಾದ್ರಿ. ಅದು ಅಲ್ದೇನೆ ನಾನು ಇಲ್ಲಿಗೆ ಬರ್ದೇನೆ ತುಂಬಾ ದಿನಗಳಾಯ್ತಲ್ವಾ, ಅದಕ್ಕೆ ದಿಢೀರ್ ಅಂತ ಹೊರಟು ಬಂದ್ಬಿಟ್ಟೆ. ನಿನಗೆ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ, ಆದ್ರೆ ಸರ್ಪ್ರೈಸ್ ಆಗಿರ್ಲಿ ಅಂತ ಫೋನ್ ಮಾಡ್ದೇನೆ ಬಂದ್ಬಿಟ್ಟೆ ಕಣ. ನೀನು ಬಂದಿದ್ದು ನನಗೆ ತುಂಬ ಖುಷಿ ಆಯ್ತಮ್ಮ. ಸರಿ ಬಾ, ಜರ್ನಿ ಮಾಡಿ ತುಂಬ ಸುಸ್ತಾಗಿರ್ತೀಯ, ರೆಸ್ಟ್ ಮಾಡುವಂತೆ. ನೀನು ರೂಮಲ್ಲಿ ಫ್ರೆಶ್ ಆಗ್ತಾ ಇರೋ ಅಷ್ಟರಲ್ಲಿ ನಾನು ಬಿಸಿ ಬಿಸಿಯಾಗಿ ಅಡುಗೆ ತಯಾರು ಮಾಡ್ತೀನಿ. ಅಯ್ಯೋ, ಇದೇನೋ ಮಗ್ನೆ, ನೀನ್ ಅಡ್ಗೆ ಮಾಡ್ತೀನಿ ಅಂತಿದ್ಯಲ್ಲ. ಇದಾಳಲ್ವಾ ಚೈತ್ರ, ಅವಳು ಮಾಡ್ತಾಳೆ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾರೋ, ಇಲ್ಲೇ ಕೂತ್ಕೋ. ಹಾ, ನಾನಾ? ಅಯ್ಯೋ, ಇದು ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ಅಲ್ಲ, ಅಪರೂಪಕ್ಕೆ ನಾನು ಬಂದಿದ್ದೀನಿ, ನಿನ್ ಕೈಯಾರೆ ಒಂದು ಅಡ್ಗೆ ಮಾಡ್ಕೊಡಲ್ವಾ? ಹೋಗಮ್ಮ, ಹೋಗಿ ಬೇಗ ಅಡ್ಗೆ ಮಾಡು. ನಾನು ನಿನ್ ಗಂಡ ಸ್ವಲ್ಪ ಮಾತಾಡೋಕ್ಕಿದೆ, ಮಾತಾಡ್ಕೊಂಡು ಊಟಕ್ಕೆ ಬಂದ್ಬಿಡ್ತೀವಿ. ಅಯ್ಯೋ ಅತ್ತೆ, ನನಗೆ ಅಡ್ಗೆ ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ ಅಂತೀನಿ. ನಾನು ಅಡ್ಗೆ ಮಾಡಿಬಿಟ್ರೆ ನೀವು ತಿನ್ನೋದೇ ಇಲ್ಲ. ಅದಕ್ಕೆ ನಿಮ್ಮ ಮಗ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಇವತ್ತು ಅವರೇ ಮಾಡ್ಲಿ ಬಿಡಿ. ಅಡ್ಗೆ ಎಲ್ಲ ಆದ್ಮೇಲೆ, ಊಟ ಆದ್ಮೇಲೆ ನೀವು ಮಾತಾಡ್ತಾ ಕೂತ್ಕೊಳ್ಳಿ, ಆಯ್ತಾ? ಕೇಶವ್, ಹೋಗಿ ಅಡ್ಗೆ ಮಾಡಿ. ಹೌದಮ್ಮ, ಇನ್ನೊಂದು 5 ನಿಮಿಷದಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಆಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಇರು, ಬಂದೆ. ಎಲ್ಲ ಇವಳ ನನ್ನ ಮಗನ ಹತ್ರನೇ ಎಲ್ಲ ಕೆಲಸ ಮಾಡಿಸಿ ಇವಳು ಆರಾಮಾಗಿದ್ದಾಳೆ. ನನಗೂ ಅಕ್ಕಪಕ್ಕ ಮನೆಯವರು ವಿಷಯ ತಲುಪಿಸ್ತಾನೆ ಇದ್ರು, ಆದ್ರೆ ನಾನೇನೋ ಹಾಗೆಲ್ಲ ಏನೂ ಇರಲ್ಲ, ಇವರೇ ತಪ್ಪು ತಿಳ್ಕೊಂಡಿದ್ದಾರೆ ಅನ್ಕೊಂಡೆ. ಆದ್ರೆ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಗ್ತಿದೆ, ನನ್ನ ಮಗನೇ ಎಲ್ಲದಕ್ಕೂ ಮುಂದೆ ಹೋಗ್ತಿದ್ದಾನೆ. ಅಂದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಇಲ್ಲ ಇಲ್ಲ, ನಾನು ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಆಮೇಲೆ ಇಲ್ಲಿಂದ ಹೊರಡ್ಬೇಕು. ಅಯ್ಯೋ, ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಅದು ದಿಢೀರ್ ಅಂತ. ನಿನಗೆ ಗೊತ್ತಲ್ವೇನೋ, ನಿಮ್ಮಪ್ಪ ತೀರೋದ್ಮೇಲೆ ಎಲ್ಲ ಕೆಲಸನೂ ಎಲ್ಲ ಜವಾಬ್ದಾರಿನೂ ನಾನೇ ತಗೊಂಡಿದ್ದೀನಿ. ಆದ್ರೆ ಇನ್ನೂ ಹೇಗೋ ತಗೊಂಡ್ಲಿ. ಅದು ಅಲ್ದೇನೆ ಅದೇನೋ ಸರ್ವೆ ಅಂತೆ ಕಣೋ, ಅದನ್ನೆಲ್ಲ ಮಾಡಿ ಅಲ್ಲೆಲ್ಲ ಬೇಲಿ ಹಾಕ್ಬೇಕಂತೆ. ಇಲ್ಲ ಅಂದ್ರೆ ಆಮೇಲೆ ಅಕ್ಕಪಕ್ಕ ಮನೆಯವರು ಒತ್ತುವರಿ ಮಾಡ್ತಾರಂತೆ. ಅದಕ್ಕೆ ನಿಮ್ಮಪ್ಪ ಅವಾಗ ಹೇಳ್ತಾ ಇದ್ರು. ಆದ್ರೆ ಅದ್ರ ಬಗ್ಗೆ ನಂಗೇನು ತಲೆಗೆ ಹೋಗಿರ್ಲಿಲ್ಲ ಕಣೋ. ಆದ್ರೆ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ಈಗಾಗಲೇ ನಿನ್ ಚಿಕ್ಕಪ್ಪನ ಮನೆಯವರು ಅರ್ಧ ಅಂಗ್ಳಕ್ಕೆ ಬಂದಿದ್ದಾರೆ. ಇನ್ನೂ ಸರ್ವೆ ಮಾಡಿಸ್ದೆ ಹಾಗೆ ಇದ್ರೆ ಪೂರ್ತಿ ಅಂಗ್ಳಕ್ಕೂ ಬಂದ್ಬಿಡ್ತಾರೆ ಅಷ್ಟೇನೆ. ಅದಕ್ಕೆ 1 ವಾರ ಹೋಗಿ ಅದನ್ನೆಲ್ಲ ಸರಿ ಮಾಡ್ಬಿಟ್ಟು ಬಾರೋ. ಅಲ್ಲಿವರೆಗೂ ನಿನ್ನ ಹೆಂಡತಿ ಜೊತೆ ನಾನಿರ್ತೀನಿ. ಸರಿ ಅಮ್ಮ, ಚೈತ್ರ ಮಲಗಿದಾಳೆ, ಅವಳಿಗೆ ಒಂದು ಮಾತು ಹೇಳಿಬಿಟ್ಟು ನಾನು ಹೊರಡ್ತೀನಿ. ಅಯ್ಯೋ ಪಾಪ ಕಣೋ, ನನ್ನ ಸೊಸೆ ಗಾಢವಾಗಿ ನಿದ್ದೆ ಮಾಡ್ತಿದ್ದಾಳೆ. ಇವಾಗ ಅವಳು ನೆಬ್ಸಿ ನಿದ್ದೆಯಿಂದ ಡಿಸ್ಟರ್ಬ್ ಮಾಡೋದು ಯಾಕೆ? ನೋಡು, ನಾನು ಬಸ್ ಬೇರೆ ಬುಕ್ಕಿಂಗ್ ಮಾಡಿದ್ದೀನಿ. ನೀನು ಇವಾಗ ಹೊರಟ್ಬಿಡು, ನಾನು ಅವಳಿಗೆ ಆಮೇಲೆ ಹೇಳ್ತೀನಿ. ಬಸ್ ಇನ್ನೊಂದು ಅರ್ಧ ಗಂಟೆಗೆ ಬಂದ್ಬಿಡುತ್ತೆ ಕಣೋ. ನೀನು ಹೇಳೋದೇನು ಬೇಡ, ಇವಾಗ ಹೊರಡು, ನಾನು ಅವಳಿಗೆ ಹೇಳ್ತೀನಿ. ಹೌದಾ? ಸರಿ ಅಮ್ಮ, ನಾನು ಹಾಗಾದ್ರೆ ಹೊರಡ್ತೀನಿ. ಚೈತ್ರ ಎದ್ಮೇಲೆ ಅವಳಿಗೆ ಒಂದು ಮಾತು ತಿಳಿಸ್ಬಿಡು, ಆಯ್ತಾ? ಈ ಬಸ್ ಬೇರೆ ಬುಕ್ ಮಾಡಿದ್ಯಾ ಅಂತೀಯಾ? ಆ ಬಸ್ ಕಂಡಕ್ಟ್ರು ನಿಲ್ಲಿಸೋದೇ ಇಲ್ಲ ಅಂತಾನೆ, ಬೇಗ ಹೋಗಬೇಕು, ಲೇಟ್ ಆಗುತ್ತೆ ಅಂತ ನಮ್ಗೆ ವೆಯ್ಟು ಮಾಡಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಸರಿ, ನಾನಿನ್ನು ಹೊರಡ್ತೀನಿ. ಅಯ್ಯೋ, ಇದೇನಮ್ಮ ಚೈತ್ರ, ಇನ್ನು ಹಾಸಿಗೆ ಮೇಲೆ ಇದೆಯಾ? ನನ್ನ ಮುದ್ದು ಸೊಸೆಗೋಸ್ಕರ ನಾನು ಘಮ ಅಂತ ಪಲಾವ್ ರೆಡಿ ಮಾಡಿದ್ದೀನಿ.
ತುಪ್ಪ ಹಾಕ್ಬಿಟ್ಟು ಮಾಡಿರೋದು. ನೋಡು, ಬೇಗ ಎದ್ದು ಪಲಾವ್ ತಿನ್ನುವಂತೆ ಬಾ. ಏನು, ನೀವು ಮಾಡಿದ್ರಾ? ಅಲ್ಲ ಅತ್ತೆ, ನೀವ್ ಯಾಕೆ ಮಾಡೋದಕ್ಕೆ ಹೋಗಿದ್ರಿ? ನಿಮ್ಮ ಮಗ ಕೇಶವ್ ಇದ್ರಲ್ವಾ, ಅವರೇ ಮಾಡ್ತಾ ಇದ್ರು. ಬೆಳಗ್ಗೆ ಅದನ್ನೆಲ್ಲ ಅವರೇ ಮಾಡೋದು. ಅಯ್ಯೋ, ಅವನೆಲ್ಲಮ್ಮ ಇದ್ದಾನೆ. ಅವನ್ ಬೆಳಗ್ಗೆನೆ ಎದ್ದು ಊರಿಗೆ ಹೋಗಿದ್ದಾನೆ. ಊರಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಅವನು ಒಂದ್ 15 ದಿನ ಈ ಕಡೆ ಬರೋದೇ ಇಲ್ಲ. ಅಲ್ಲಿವರೆಗೂ ನಾವಿಬ್ರೇನೆ. ಏನು, ಊರಿಗೆ ಹೋಗಿದಾರ? ಅಂದ್ರೆ ಇನ್ 15 ದಿನ ಈ ಮನೆ ಕೆಲಸ, ಅಡ್ಗೆ ಎಲ್ಲಾನು? ಅಯ್ಯೋ, ನೀನ್ ಅದ್ ಯಾಕಮ್ಮ ಯೋಚನೆ ಮಾಡ್ತೀಯಾ? ನನ್ ಮುದ್ದಿನ ಸೊಸೆಗೋಸ್ಕರ ಅದನ್ನೆಲ್ಲ ನಾನೇ ಮಾಡ್ತೀನಿ. ಇವತ್ತು ತಿಂಡಿ ಮಾಡಿದೀನಿ, ಹಾಗೆ ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ನಾನು ಮಾಡ್ಕೊಡ್ತೀನಿ. ನೀನು ಆರಾಮಾಗಿ ಸೋಫಾ ಮೇಲೆ, ಮಂಚದ ಮೇಲೆ ಕುತ್ಕೊಂಡು ಮೊಬೈಲ್ ನೋಡು, ಟಿವಿ ನೋಡು, ನೆಮ್ಮದಿಯಾಗಿ ನಿದ್ದೆ ಮಾಡು. ನಾನು ಇದೀನಲ್ವಾ? ಯಪ್ಪ, ಒಂದ್ಸರಿ ಹೆದರ್ಬಿಟ್ಟೆ. ಕೇಶವ್ ಊರಿಗೆ ಹೋಗಿದ್ದಾರೆ ಅಂದ್ರೆ ಎಲ್ಲ ಕೆಲಸನೂ ಅತ್ತೆ ನನ್ನ ಹತ್ರನೇ ಮಾಡಿಸ್ಬಿಡ್ತಾರೇನೋ ಅಂತ. ಆದ್ರೆ ಅತ್ತೆನೇ ಎಲ್ಲ ಮಾಡ್ತೀನಿ ಅಂತಿದ್ದಾರೆ. ಆರಾಮಾಗಿ ನಾನು ನೆಮ್ಮದಿಯಾಗಿರ್ಬೋದು. ನನ್ಗೆ ಯಾವ ಪ್ರಾಬ್ಲಮೂ ಆಗಲ್ಲ. ಏನ್ ಮುದ್ದು ಸೊಸೆ, ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಬೇಗ ಎದ್ದು ಫ್ರೆಶ್ ಆಗಿ ತಿಂಡಿ ತಿನ್ನು. ಈ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು. ನಾನು ಈ ರೂಮ್ನ ಕ್ಲೀನ್ ಮಾಡ್ಕೊಡ್ತೀನಿ, ಆಮೇಲೆ ನೀನು ಆರಾಮಾಗಿ ಇಲ್ಲಿ ಮಲ್ಕೊಂಡು ಮೊಬೈಲ್ ನೋಡುವಂತೆ. ಹೌದತ್ತೆ, ಈ ರೂಮಲ್ಲೆಲ್ಲ ಕಸ ಇದೆ, ಕ್ಲೀನ್ ಮಾಡ್ಬೇಕು ಅಂತ ನಾನು ಕೇಶವ್ಗೆ ಹೇಳಿದೆ. ಇವತ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಂತೂ ನೀವೇ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ವಾ? ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಅಷ್ಟರಲ್ಲಿ ರೂಮ್ ಎಲ್ಲ ಕ್ಲೀನ್ ಆಗಿ ನೀಟ್ ಮಾಡಿ. ವಾವ್, ನಾನು ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಅತ್ತೆ ನಿಜವಾಗ್ಲೂ ರೂಮ್ನ ತುಂಬಾ ನೀಟಾಗಿ ರೆಡಿ ಮಾಡಿದ್ದಾರೆ. ಕೇಶವ್ ಕೂಡ ಇಷ್ಟು ನೀಟಾಗಿ ರೆಡಿ ಮಾಡಲ್ಲ ಅನ್ಸುತ್ತೆ. ಅರೆ, ಇಲ್ಲೇ ನನ್ನ ಮೇಕಪ್ ಕಿಟ್ ಇತ್ತಲ್ಲ, ಎಲ್ಲಿ ಹೋಯ್ತು? ಎಲ್ಲೂ ಇಲ್ಲ. ಅಲ್ಲ, ನಾನು ಈ ರೂಮಲ್ಲೇ ಇಟ್ಟಿದ್ದೆ, ಎಲ್ಲೂ ತಗೊಂಡು ಹೋಗಿಲ್ಲ. ಎಲ್ಲಿ ಹೋಯ್ತು? ಎಲ್ಲೂ ಕಾಣಿಸ್ತಿದ್ದಲ್ಲ. ಇಷ್ಟೆಲ್ಲ ಹುಡುಕಿದ್ರು ಸಿಗ್ತಾ ಇಲ್ಲ. ಅತ್ತೆ, ಅತ್ತೆ, ಯಾಕಮ್ಮ ಚೈತ್ರ, ಯಾಕೆ ನನ್ನ ಕರೆದೆ? ಅದು ಅತ್ತೆ, ಇಲ್ಲಿ ನನ್ನ ಮೇಕಪ್ ಕಿಟ್ ಇಟ್ಟಿದೆ ಈ ಟೇಬಲ್ ಮೇಲೆ. ಅದಿವಾಗ ಕಾಣಿಸ್ತಾ ಇಲ್ಲ. ನೀವು ಕ್ಲೀನ್ ಮಾಡುವಾಗ ಎಲ್ಲಾದ್ರೂ ನೋಡಿದ್ರಾ? ಅಯ್ಯೋ, ನಾನು ಯಾವ ಕಿಟ್ಟು ತಗೊಂಡಿಲ್ಲಮ್ಮ. ಅದೇನೋ ಇಲ್ಲೆಲ್ಲ ಸುಣ್ಣದ ಡಬ್ಬಗಳು ಒಂದಿಷ್ಟಿದ್ದು, ಕೆಂಪು ಕೆಂಪು ಬಿಳಿ ಏನೇನೋ ಕಲರಪ್ಪ. ಅವನ್ನೆಲ್ಲ ತಗೊಂಡು ಹೋಗಿ ಕಸದವನ್ ಬಂದಿದ್ದ, ಅವನಿಗೆ ಕೊಟ್ಟು ಕಳಿಸ್ದೆ. ಏನು, ಏನಂತ ಹೇಳ್ತಿದ್ದೀರಾ ನೀವು? ಅದನ್ನ ಕಸದವನಿಗೆ ಕೊಟ್ನ? ಅಲ್ಲ, ನಿಮ್ಗೇನಾಗಿದೆ ಅತ್ತೆ? 20,000, ಅದು ನನ್ನ ಮೇಕಪ್ ಕಿಟ್ಟು, ಡೈಲಿ ಮೇಕಪ್ ಮಾಡ್ಕೊಳ್ಳೋದು. ನೀವು ಅದನ್ನ ತಗೊಂಡೋಗಿ ಕಸದವನಿಗೆ ಕೊಟ್ಟಿದ್ದೀರಲ್ಲ? ಅಯ್ಯೋ, ಹೌದಾ? ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅದೇನೋ ಸುಣ್ಣದ ಡಬ್ಬಿ, ಬಣ್ಣ ಡಬ್ಬಿ ಹಳೇದೆಲ್ಲ ಇಟ್ಕೊಂಡ್ಬಿಟ್ಟಿದ್ಯಾ ಅನ್ಕೊಂಡು ನಾನು ಅದನ್ನ ತಗೊಂಡು ಹೋಗಿ ಕಸದವನಿಗೆ ಕೊಟ್ಬಿಟ್ಟೆ. ಅದು ಅಲ್ಲದೆ ಅವನು ಕಸದೊಳಗೆಲ್ಲ ಮಿಕ್ಸ್ ಮಾಡಿ ತಗೊಂಡು ಹೋಗೇ ಬಿಟ್ಟ. ಅಯ್ಯೋ ದೇವ್ರೇ, ಎಂತ ಕೆಲಸ ಮಾಡ್ಬಿಟ್ರಿ ಅತ್ತೆ ನೀವು. ನನ್ನ ರೂಮ್ನ ನಾನೇ ಕ್ಲೀನ್ ಮಾಡ್ಕೋಬೇಕಿತ್ತು. ಅವಾಗ ನನ್ನ ಕಾಸ್ಟ್ಲಿ ಐಟಮ್ ಎಲ್ಲ ನಾನು ಸೇಫ್ ಆಗಿ ಎತ್ತಿಟ್ಕೋತಿದ್ದೆ. ಹೋಗಿ ಹೋಗಿ ನಿಮ್ಮ ಹತ್ರ ಮಾಡಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಛೇ! ಅಯ್ಯೋ ಅಯ್ಯೋ ಅಯ್ಯೋ, ಇದೇನತ್ತೆ? ಅಡ್ಗೆ ಮನೆನ ಒಳ್ಳೆ ಗೊಬ್ಬರ ಗುಂಡಿ ಮಾಡಿಟ್ಟಿದ್ದೀರಲ್ಲ? ಅದೇನಿಲ್ಲಮ್ಮ, ನಿನಗಿಷ್ಟ ಅಂತ ಪೂರಿ ಮತ್ತೆ ಸಾಗು ಮಾಡೋಣ ಅಂತ ಅನ್ಕೊಂಡೆ. ಅದೆಲ್ಲ ಮಾಡುವಾಗ ಅದು ಇದು ಆ ವಸ್ತು ಈ ವಸ್ತು ಅಂತ ಎತ್ಕೊಂಡಲ್ಲ, ಎಲ್ಲ ಅಲ್ಲಲ್ಲೇ ಇಟ್ಕೊಂಡ್ಬಿಟ್ಟೆ. ನೋಡಮ್ಮ, ಯಾಕೋ ಸೊಂಟ ಎಲ್ಲ ತುಂಬಾ ನೋಯ್ತಿದೆ. ನೀನು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತೀಯಾ? ನಾನು ಪೂರಿ ಸಾಗು ಮಾಡಿದ್ದೀನಿ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಒಟ್ಟಿಗೆ. ಏನು, ನಾನು ಕ್ಲೀನ್ ಮಾಡ್ಬೇಕಾ? ಅಲ್ಲತ್ತೆ, ಇದಿಷ್ಟೊಂದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 3 ಗಂಟೆ ಆಗೋಗುತ್ತೆ. ಇನ್ನ ತಿಂಡಿ ತಿನ್ನೋ ಅವಶ್ಯಕತೆ ಏನಿದೆ? ಮಧ್ಯಾಹ್ನದ ಊಟನೇ ಮಾಡ್ಬೋದು. ನೀವು ಮಾಡಿರೋ ಅವಂತರ ನೋಡಿದ್ರೆ ನನಗೆ ತಲೆ ಸುತ್ತ ಬರ್ತಾ ಇದೆ. ಇದೇನಮ್ಮ ಹೀಗೆ ಹೇಳ್ತೀಯಾ? ಏನೋ, ನಾ ಹಳ್ಳಿ ಮನೇಲಿರೋಳು, ಹೀಗೆ ಎಲ್ಲಾನು ಎತ್ತಿ ಎತ್ತಿ ನನ್ನ ಪಕ್ಕನೇ ಇಟ್ಕೊಂಡು ಅಡುಗೆ ಮಾಡೋಳು. ಅದೇ ಥರನೇ ಇಲ್ಲೂ ಮಾಡಿದ್ನಪ್ಪ. ಅಷ್ಟಕ್ಕೆ ನೀನು ಈ ಥರ ಮಾತಾಡಿ ನನ್ನ ಮನ್ಸನ್ನು ನೋಯಿಸ್ತಿದ್ಯಲ್ಲಮ್ಮ. ಪ್ರತಿದಿನನೂ ಗೋಮತಿ ಯಾವುದಾದ್ರೂ ಒಂದು ಕೆಲಸನ ಎಡವಟ್ ಮಾಡೋದು, ಆ ಕೆಲಸದಿಂದ ಚೈತ್ರನಿಗೆ ತೊಂದರೆ ಆಗೋದು, ಇದನ್ನೇ ಮಾಡ್ತಾ ಇರ್ತಾಳೆ. ಚೈತ್ರನು ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ಹೋಗಿರ್ತಾಳೆ. ಸಾಕು ಅತ್ತೆ, ಸಾಕೇ ಸಾಕು. ನನಗಂತೂ ನೀವು ಬಂದಾಗಿಂದನೂ ನೀವು ಮಾಡೋ ಕೆಲಸನ ಎಡವಟ್ಟುಗಳನ್ನ ಸರಿ ಮಾಡೋದೇ ಆಗೋಯ್ತು. ಯಪ್ಪ, ನನ್ನ ಕೈಯಲ್ಲಿ ಇನ್ನಾಗಲ್ಲ. ನೋಡಿ ಅತ್ತೆ, ನೀವಿಲ್ಲಿರೋ ಅಷ್ಟು ದಿನ ನಾನೇ ಕಷ್ಟ ಆದರೂ ಪರವಾಗಿಲ್ಲ, ನಿಮಗೆಲ್ಲಾನು ಮಾಡ್ಕೊಡ್ತೀನಿ. ನೀವೊಂದು ಕಡೆ ಕೂತ್ಕೊಂಡ್ರೆ ಸಾಕು. ಅಲ್ಲಮ್ಮ ಚೈತ್ರ, ಅತ್ತೆ ಮೊದಲು ಇಲ್ಲಿಂದ ಹೊರಡಿ. ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ತಿಂಡಿ ತಗೊಂಡು ಬರ್ತೀನಿ. ಸರಿ ಕಣಮ್ಮ, ನೀನು ಇಷ್ಟು ಹೇಳಿದ್ಮೇಲೆ ನಾನಿಲ್ಲ ಅಂತೀನ. ಚೈತ್ರ, ಚೈತ್ರ, ಬೆಳಗ್ಗೆ 10 ಗಂಟೆ ಆಗ್ತಾ ಬಂತು. 1 ಲೋಟ ಕಾಫಿ ಕೊಡಮ್ಮ. ಯಾಕೋ ಇನ್ನೊಂದ್ಸರಿ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ಹಾ, ತಗೊಳ್ಳಿ ಅತ್ತೆ. ಚೈತ್ರ, ನನ್ನ ಕಾಲು ಯಾಕೋ ತುಂಬಾ ನೋಯ್ತಾ ಇದೆ, ಸ್ವಲ್ಪ ಕಾಲು ಒತ್ತುವಂತೆ ಬಾರಮ್ಮ ಇಲ್ಲಿ. ಹಾ ಅತ್ತೆ.
ಚೈತ್ರ ಇಲ್ಲಿ ಬಾ ಇಲ್ಲಿ. ಟಿವಿ ಹಾಕೊಡು. ಚೈತ್ರ ಆ ಫೋನ್ ತಂದ್ಕೊಡು. ಚೈತ್ರ ಇಲ್ಲೊಂದು ಸ್ವಲ್ಪ ಕಸ ಬಿದ್ದಿದೆ, ಗುಡ್ಸ್ಕೊಂಡು ಹೋಗು. ಇಲ್ಲ ಅತ್ತೆ, ನಿಮ್ಮ ಕೈಯನ್ನ ಕಾಲು ಅಂದ್ಕೊಂಡ್ಬಿಡ್ತೀನಿ, ಕಾಲಿಗೆ ಬಿದ್ದುಬಿಡ್ತೀನಿ. ನನ್ನ ಕೈಯಲ್ಲಂತೂ ಯಾವ ಕೆಲಸನ ಮಾಡೋದಕ್ಕಾಗಲ್ಲ. ಅತ್ತೆ, ನೀವು ಬಂದಾಗಿಂದ ನನಗೆ ನಿಮ್ಮ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಿದೆ ಅತ್ತೆ. ದಯವಿಟ್ಟು ನನ್ನ ಬಿಟ್ಬಿಡಿ. ಅರೆ ಇದೇನಮ್ಮ ಚೈತ್ರ, ನಾನು ಬಂದು ಒಂದು ವಾರ ಆಗಿದೆ ಅಷ್ಟೇನೆ. ಒಂದು ವಾರ ನನ್ನ ಸೇವೆ ಮಾಡೋದಕ್ಕೆ ನಿನಗೆ ಕಷ್ಟ ಆಗ್ಬಿಡ್ತಾ? ಆದರೆ ನಿನ್ನ ಗಂಡ, ಅದೇ ನನ್ನ ಮಗ, ನನ್ನ ಮದುವೆ ಆದಾಗಿಂದನೂ ಎಲ್ಲಾನು ಮಾಡ್ಕೊಡ್ತಿದ್ದಾನೆ. ನೀನು ಒಂದೇ ಒಂದು ಕೆಲಸ ಮಾಡ್ದೆ, ಆರಾಮಾಗಿ ರೆಸ್ಟ್ ತಗೊಂಡು ಆರಾಮಾಗಿ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ನಿದ್ದೆ ಮಾಡ್ಕೊಂಡಿರ್ತೀಯ. ಹಾಗಿರುವಾಗ ಯಾವತ್ತಾದ್ರೂ ಅವ್ನು ಕೋಪ ಮಾಡ್ಕೊಂಡಿದ್ದಾನೆ ನಿನ್ನ ಮೇಲೆ? ಆದರೆ ನೀನು ಒಂದು ವಾರಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿಯಲ್ಲಮ್ಮ. ನೋಡಮ್ಮ ಚೈತ್ರ, ನನಗೆ ನೀನು ಸೊಸೆ ಆಗಿರ್ಬೋದು, ಆದರೆ ನಾನು ನಿನ್ನನ್ನು ಮಗಳ ಹಾಗೇನೆ ನೋಡೋದು. ನೋಡು, ಈ ಮನೇಲಿ ಆಗಿರ್ಬೋದು, ಯಾರದೇ ಮನೇಲಿ ಆಗಿರ್ಬೋದು, ಗಂಡನ ಕೆಲಸ ಹೆಂಡತಿ ಮಾಡಬೇಕು, ಹೆಂಡತಿ ಕೆಲಸ ಗಂಡ ಮಾಡಬೇಕು. ಮನೆ ಅಂದಾಗ ಎಲ್ಲ ಜವಾಬ್ದಾರಿನೂ ಎಲ್ಲರೂ ತಗೊಳ್ಳೋ ಹಾಗಿರ್ಬೇಕು. ಆವಾಗ್ಲೇ ಇಬ್ರು ನಡುವೆ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ಹೆಂಡತಿ ಆಗಿರೋಳು ಆರಾಮಾಗಿ ಕುತ್ಕೊಂಡು ಗಂಡನ ಹತ್ರ ಮಾಡಿಸ್ಕೊಳ್ಳೋದು, ಅಥವಾ ಗಂಡ ಆದವನು ನಾನು ಗಂಡಸು ಅಂತ ಎಲ್ಲ ಕೆಲಸನೂ ಹೆಂಡತಿ ಹತ್ರನೇ ಮಾಡಿಸೋದು. ಹೀಗೆ ಮಾಡಿದಾಗ ಗಂಡ ಹೆಂಡತಿ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ಅವ್ರ ಮಧ್ಯೆ ಮನಸ್ತಾಪಗಳೇ ಬರ್ತವೆ. ಇದರಿಂದ ಸಂಸಾರ ಹಾಳಾಗತ್ತೆ. ನಮ್ಮವರಿಗೋಸ್ಕರ ನಾವು ಏನೇ ಮಾಡಿದ್ರು ಅದನ್ನ ಪ್ರೀತಿಯಿಂದ ಮಾಡಿರ್ತೀವಿ. ಹಾಗೆ ಮಾಡಿದಾಗ ನಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗತ್ತೆ ಹೊರತು, ಹೀಗೆ ಏನು ಕೆಲಸ ಮಾಡ್ದೇನೆ ನಮ್ಮ ಪಾಡಿಗೆ ನಾವಿದ್ರೆ ಅವ್ರ ಪಾಡಿಗೆ ಅವ್ರ ಕೆಲಸ ಎಲ್ಲ ಮಾಡ್ಕೊಂಡು ಹೋದ್ರೆ ನಮ್ಮ ನಡುವೆ ಸಂಬಂಧ ಚೆನ್ನಾಗಿರೋದಾದ್ರೂ ಹೇಗೆ? ಅದರಲ್ಲೇ ಮನಸ್ತಾಪ ಬೆಳೆದು ನಮ್ಮ ನೆಮ್ಮದಿ ಹಾಳಾಗಲ್ವಾ ಹೇಳು? ನೋಡು, ಇನ್ಮೇಲಾದರೂ ನೀನು ಮಾಡಿರೋ ತಪ್ಪನ್ನ ತಿದ್ಕೊಂಡು ಗಂಡ ಹೆಂಡತಿ ಇಬ್ರು ಸಮವಾಗಿ ಹಂಚ್ಕೊಂಡು ಪ್ರತಿಯೊಂದನ್ನು ಕಷ್ಟ ಸುಖ ಎಲ್ಲನೂ ಅಷ್ಟೇ ಹಂಚ್ಕೊಂಡು ಜೀವನ ಮಾಡಮ್ಮ. ನನ್ನ ದಯವಿಟ್ಟು ಕ್ಷಮಿಸಿ ಅತ್ತೆ. ಇವಾಗ ಅರ್ಥ ಆಗ್ತಿದೆ. ನೀವು ಹೇಳ್ತಾ ಇರೋದು ನಿಜ ಅತ್ತೆ. ಪಾಪ ಒಂದು ವಾರ ನೀವು ಎಲ್ಲ ಕೆಲಸ ಹೇಳಿದಾಗ ನನಗೆ ಮಾಡೋದಕ್ಕೆ ಕಷ್ಟ ಆಗ್ಬಿಡ್ತು. ಆದರೆ ನನ್ನ ಗಂಡ ನನ್ನ ಮದುವೆ ಆದಾಗಿಂದನೂ ಪ್ರತಿಯೊಂದನ್ನು ಅವರೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಯಾವ ಕೆಲಸನೂ ಮಾಡದೆ ಸೋಂಬೇರಿತನದಿಂದ ಆರಾಮಾಗಿ ಮನೇಲಿ ನೆಮ್ಮದಿಯಾಗಿರ್ತಾ ಇದ್ದೀನಿ. ಇದರಿಂದ ತುಂಬ ನೋವಾಗಿರುತ್ತೆ ಅವರಿಗೆ. ನನ್ನ ದಯವಿಟ್ಟು ಕ್ಷಮಿಸಿ ಅತ್ತೆ. ಇನ್ಯಾವತ್ತೂ ನಾನು ಈ ತಪ್ಪನ್ನ ಮಾಡೋದೇ ಇಲ್ಲ. ನಿಮ್ಮ ಮಾತನ್ನ ನಾನು ಯಾವತ್ತೂ ಮೀರೋದು ಇಲ್ಲ. ನೀವು ಹೇಳಿದ್ದೆಲ್ಲ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ದಯವಿಟ್ಟು ಕ್ಷಮಿಸ್ಬಿಡಿ. ಇಷ್ಟೆಲ್ಲ ಆದಮೇಲೆ ಕೋಮತಿ ಹೇಳ್ತಾ ಇರೋದು ತನ್ನ ಒಳ್ಳೆಯದಕ್ಕೆ ಅನ್ನೋದು ಚೈತ್ರಂಗೂ ಅರ್ಥ ಆಗುತ್ತೆ. ಇದೆಲ್ಲ ಆದಮೇಲೆ ಚೈತ್ರ ತನ್ನ ಗಂಡನ ಜೊತೆಗೆ ನೆಮ್ಮದಿಯಾಗಿರ್ತಾಳೆ. ಮೊದಲಿನ ಹಾಗೆ ಯಾವ ಸೋಂಬೇರಿತನೂ ಇಲ್ಲದೇನೆ ಆರಾಮಾಗಿ ಎಲ್ಲರ ಜೊತೆಗೂ ಹೊಂದ್ಕೊಂಡು ಎಲ್ಲ ಕೆಲಸನೂ ಮಾಡಿಕೊಂಡು ಜೀವನ ಸಾಗಿಸ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.